ಒಂದು ಬಾರಿ ನಾಮಿನೇಟ್ ಆಗಿದ್ದೀನಿ, ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋ ಥರ ಮನೆಯಿಂದ ಆಚೆ ಹೋಗಿ, ಅಂದರೆ ಎರಡು ಕಾರ್ಗಳ ನಡುವೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಒಂದು ಬಾರಿ ಹೋಗಿ ಬರ್ತಾ ಇದ್ದಂತೆ ಅವರು ರೊಚ್ಚಿಗೆದ್ದಿದ್ದಾಗಿರ್ಬೋದು, ಮನೆಯಲ್ಲಿ ಜಗಳ ಆಡಿದ್ದಾಗಿರ್ಬೋದು, ಎಲ್ಲವೂ ಸಹ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು ಮತ್ತೆ ತುಂಬಾ ಸಾಕಷ್ಟು ವ್ಯತ್ಯಾಸವನ್ನ ಉಂಟು ಮಾಡಿತ್ತು. ಇನ್ನು ಬಿಗ್ ಬಾಸ್ ಸೀಸನ್ 12ರಲ್ಲೂ ಸಹ ಅದೇ ರೀತಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ನಿಂದ ಸೈಲೆಂಟ್ ಆಗಿದ್ದಂತಹ ಸ್ಪಂದನ ಎಲಿಮಿನೇಷನ್ ನಿಂದ ಪಾರಾಗಿ ಮತ್ತೆ ಮನೆಗೆ ಬಂದ ಮೇಲೆ ಇರುವಂತಹ ರೀತಿ ಸಿಕ್ಕಾಪಟ್ಟೆ ವ್ಯತ್ಯಾಸವನ್ನ ತಂದ್ಕೊಟ್ಟಿರುವಂಥದ್ದು. ಗೇಮಲ್ಲಿ ಆಗಿರ್ಬೋದು, ಮಾತಾಡೋ ರೀತಿಲಾಗಿರ್ಬೋದು, ಎಲ್ಲರ ಹತ್ರ ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು, ಎಲ್ಲವೂ ಸಹ ಬದಲಾವಣೆ ಆಗಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಪಂದನ ಸಿಕ್ಕಾಪಟ್ಟೆ ಸೈಲೆಂಟ್. ಒಂದು ಗೇಮಲ್ಲಿ ಆಗಿರ್ಬೋದು, ಯಾವ್ದ್ರಲ್ಲೂ ಸಹ ಸಾಕಷ್ಟು ಇಂಟ್ರೆಸ್ಟ್ ನ ತೋರಿಸ್ತಾ ಇರಲಿಲ್ಲ. ಬೇಕಾಬಿಟ್ಟಿ ಆಡ್ತಾ ಇದ್ರು. ಪ್ರತಿಯೊಂದು ಗೇಮಲ್ಲೂ ಸಹ ಗೆಲುವಿನ ಅಂತ ಅಲ್ಲ, ಗೆಲುವಿನ ಹತ್ರಕ್ಕೂ ಸಹ ಹೋಗ್ತಾ ಇರಲಿಲ್ಲ, ಹಿಂದೆನೆ ಉಳ್ಕೊಂಡಿದ್ರು. ಆದ್ರೆ ಇದೀಗ ಎಲ್ಲವೂ ಸಹ ಬದಲಾಗ್ತಾ ಇದೆ. ಅವತ್ತು ಮೋಕ್ಷಿತ ಮಾಡಿದ ರೀತಿನೇ ಇವತ್ತು ಸ್ಪಂದನ ಸಹ ಮಾಡ್ತಾ ಇರುವಂಥದ್ದು. ಅದರಿಂದ ಸ್ಪಂದನ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದಾ? ಆ ಕ್ಷಣದಲ್ಲೂ ಅಷ್ಟೇ ಮೋಕ್ಷಿತಾ ಪೈ ಸಾಕಷ್ಟು ಹೇಳಿದ್ರು, ನಿಮ್ಮನ್ನೆಲ್ಲ ಸೋಲ್ಸಿ ನಾನು ಟಾಪ್ 5 ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀನಿ ಅನ್ನುವಂಥ ಮಾತುಗಳನ್ನ ಮೋಕ್ಷಿತಾ ಪೈ ಆ ಕ್ಷಣದಲ್ಲಿ ಕೊಟ್ಟಿದ್ರು. ಅದೇ ರೀತಿ ಇದೀಗ ಸ್ಪಂದನ ಸಹ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದಾ ಎಂಬ ಊಹಾಪೋಹಗಳು ಸಹ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ.